ಸಾತ್ವಿಕಂ ಪ್ರೆಸೆನ್ಸ್. ಪ್ರತಿ ದೇವಾಲಯ ಕೇವಲ ಭಕ್ತಿಯ ಸ್ಥಳವಲ್ಲ, ಅದರ ಕಲ್ಲುಗಳಲ್ಲಿ ಅಡಗಿದೆ ವಿಜ್ಞಾನ, ಅದರ ಶಿಲ್ಪಗಳಲ್ಲಿ ಅಡಗಿದೆ ತಂತ್ರಜ್ಞಾನ, ಅದರ ಪುರಾಣಗಳಲ್ಲಿ ಅಡಗಿದೆ ಇತಿಹಾಸದ ಮರೆಯಾದ ಸತ್ಯ. ವೆಲ್ಕಮ್ ಟು ದ ಸೀರೀಸ್ ಸೀಕ್ರೆಟ್ಸ್ ಆಫ್ ಅನ್ಟೋಲ್ಡ್ ಇಂಡಿಯನ್ ಟೆಂಪಲ್ಸ್. 900 ವರ್ಷ. ಎಷ್ಟು ಭೂಕಂಪಗಳು, ಎಷ್ಟು ಪ್ರಾಕೃತಿಕ ವಿಪತ್ತುಗಳು ಬಂದು ಗೊತ್ತಾ ಈ ನೆಲದ ಮೇಲೆ? ಎಷ್ಟೋ ರಾಜರುಗಳು ಬಂದವು, ರಾಜ್ಯಗಳು ಬಂದವು, ಅವನತಿ ಹೊಂದಿದವು. ಆದರೂ ಈ ಕಲ್ಲುಗಳು ಕುಗ್ಗದೆ ಜಗ್ಗದೆ ಹೀಗೆ ನಿಂತಿವೆ. ಇದಕ್ಕೆ ಕಾರಣ ಗೊತ್ತಾ? ಸಿಮೆಂಟ್ ಇಲ್ಲದೆ 1000 ವರ್ಷ ನಿಂತ ಕಟ್ಟಡಗಳ ರಹಸ್ಯ ಇವತ್ತು ನಾವು ಕಂಡುಹಿಡಿಯೋಣ. ಸತ್ಯಂ ಶಿವಂ ಸುಂದರಂ. ಕರ್ನಾಟಕದ ಜನ ಅನ್ಕೊತಾರೆ ಇಲ್ಲಿ ಭೂಕಂಪ ಬರಲ್ಲ ಅಂತ, ಆದರೆ ಸತ್ಯ ಬೇರೆ ಇದೆ. ಡೆಕ್ಕನ್ ಪ್ಲಾಟೋ ಇದು ಕಂಪ್ಲೀಟ್ಲಿ ಭೂಕಂಪ ಮುಕ್ತ ಅಲ್ಲ, ಆದರೆ ಸಣ್ಣ ಪುಟ್ಟ ತೊಂದರೆಗಳು, ಸಣ್ಣ ಪುಟ್ಟ ಭೂಕಂಪಗಳು ಶತಮಾನಗಳಿಂದ ಆಗ್ತಾನೇ ಇವೆ. ಮತ್ತು ಈ ದೇವಾಲಯಗಳು ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಇಲ್ಲ, ಸ್ಟೀಲ್ ರಾಡ್ಸ್ ಇಲ್ಲ, ಒಂದೇ ಒಂದು ಹನಿ ಸಿಮೆಂಟ್ ಕೂಡ ಇಲ್ಲ. ಆದರೂ ಹೊಯ್ಸಳ ಶಿಲ್ಪಿಗಳು ಕಟ್ಟಿದ ಈ ದೇವಾಲಯಗಳು 800-900 ವರ್ಷ ಆಚೆಗೂ ನಿಂತಿವೆ. ಇದು ಕೇವಲ ನಂಬಿಕೆ ಅಲ್ಲ, ಇದು ಇಂಜಿನಿಯರಿಂಗ್. ಇಲ್ಲಿರೋದೇ ಮೊದಲನೇ ರಹಸ್ಯ. ಮಾರ್ಟರ್ ಇಲ್ಲ, ಸಿಮೆಂಟ್ ಇಲ್ಲ, ಬರೀ ಕಲ್ಲು. ಕಲ್ಲಿನ ಮೇಲೆ ಕಟ್ಟಿದಂತಹ ಈ ಕಟ್ಟಡಗಳನ್ನು ಡ್ರೈ ಸ್ಟೋನ್ ಮ್ಯಾಸೋನ್ರಿ ಅಂತ ಕರೀತಾರೆ. ಪ್ರತಿ ಕಲ್ಲು ಬೇರೆ ಕಲ್ಲಿನ ಜೊತೆ ಹೊಂದಿಕೊಳ್ಳೋ ಹಾಗೆ ಒಂದು ಜಿಗ್ಸಾ ಪಜಲ್ ಥರ ಕತ್ತರಿಸಿ ಅದನ್ನು ಜೋಡಿಸಿದ್ದಾರೆ. ಯಾಕೆ ಇದು ಮುಖ್ಯ ಗೊತ್ತಾ? ಮಾಡ್ರನ್ ಕಟ್ಟಡಗಳು ಗಟ್ಟಿಯಾಗಿ ರಿಜಿಡ್ ಆಗಿ ನಿಂತಿರುತ್ತೆ. ಭೂಕಂಪ ಬಂದಾಗ ಅದು ಬಗ್ಗಲ್ಲ, ಬಗ್ಗದೇ ಇದ್ದರೆ ಒಡೆಯುತ್ತೆ. ಆದರೆ ಈ ಕಲ್ಲಿನ ಜೋಡಣೆ ಬೇರೆ. ಪ್ರತಿ ಕಲ್ಲಿಗೂ ಸ್ವಲ್ಪ ಮೂಮೆಂಟ್ ಮಾಡೋಕ್ಕೆ ಸ್ಪೇಸ್ ಇದೆ, ಸ್ವಲ್ಪ ಅಲಗಾಡುತ್ತೆ, ಆದರೆ ಬೀಳಲ್ಲ. ಗ್ರಾನೈಟ್ ಅಡಿಪಾಯದ ಮೇಲೆ ಸೋಪಾ ಸ್ಟೋನ್ ಅನ್ನು ಇಟ್ಟಿದ್ದಾರೆ. ಅಂದರೆ ಶಿಲ್ಪಕಲೆಗೆ ಮೃದುವಾದ ಕಲ್ಲು, ಆದರೆ ಅಡಿಪಾಯಕ್ಕೆ ಗಟ್ಟಿ ಕಲ್ಲು. ಈ ಕಾಂಬಿನೇಷನ್ ಬ್ಯಾಲೆನ್ಸ್ ಮಾಡೋಕ್ಕೆ. ಇದು ಆಕಸ್ಮಿಕ ಅಲ್ಲ, ಇದು ಕ್ಯಾಲ್ಕುಲೇಟೆಡ್ ಚಾಯ್ಸ್. ಹೊಯ್ಸಳೇಶ್ವರ ದೇವಸ್ಥಾನ ಇದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ಏನಪ್ಪ ಅಂದರೆ, ಇದು ಒಂದು ಅಪೂರ್ಣ ಕಟ್ಟಡ, ಅಂದರೆ ಇನ್ನೂ ಅದು ಕಟ್ಟಿ ಮುಗಿಸಿಲ್ಲ ಅಂತ ಹೇಳ್ಬೋದು. 190 ವರ್ಷಗಳ ಪರಿಶ್ರಮ ಇದ್ದರೂ ಕೂಡ ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕಟ್ಟಿ ಮುಗಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೂ ಇವತ್ತಿಗೂ ಈ ಸ್ಟ್ರಕ್ಚರಲ್ ಕೊಲ್ಯಾಪ್ಸ್ ಆಗಿಲ್ಲ. ಸಣ್ಣ ಪುಟ್ಟ ಬಿರುಕುಗಳು ಬಿದ್ದಿರಬಹುದು, ಆದರೆ ಇಡೀ ಕಟ್ಟಡ ಇನ್ನೂ ಬಿದ್ದಿಲ್ಲ. ಅಂದರೆ ಅದು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದೆ ನೀವೇ ಊಹೆ ಮಾಡ್ಕೋಬೋದು. ಬೇಲೂರಿನ ಚನ್ನಕೇಶವ ದೇವಾಲಯವೂ ಕೂಡ ಅದೇ ಇಂಜಿನಿಯರಿಂಗ್ ಫಿಲಾಸಫಿ ಮೇಲೆ ನಿಂತಿದೆ. ಇಂಟರ್ಲಾಕಿಂಗ್ ಜಾಯಿಂಟ್ಸ್, ಬ್ರಾಡ್ ಪ್ಲಾಟ್ಫಾರ್ಮ್ ಬೇಸ್. ಇದನ್ನು ಜಗಾತಿ ಅಂತ ಕರೀತಾರೆ. ಇದು ಇಡೀ ದೇವಾಲಯದ ತೂಕವನ್ನು ಸಮನಾಗಿ ಹಂಚುತ್ತೆ. ಇದೇ ಕಾರಣ ಇಲ್ಲಿ ಒಂದು ಕಲ್ಲು ಒಂಟಿಯಾಗಿ ತೂಕ ಹೊರಲ್ಲ, ಎಲ್ಲ ಸೇರಿ ಹೊರುತ್ತೆ. ಇದನ್ನು ಲೋಡ್ ಡಿಸ್ಟ್ರಿಬ್ಯೂಷನ್ ಅಂತ ಇಂಜಿನಿಯರ್ಸ್ ಕರೀತಾರೆ. ಅಂದರೆ ಒಂದೇ ಪಾಯಿಂಟ್ ಮೇಲೆ ಒತ್ತಡ ಬೀಳಲ್ಲ, ಇಡೀ ರಚನೆಯ ಮೇಲೆ ಹಂಚಿ ಹೋಗುತ್ತೆ. ಭೂಕಂಪ ಬಂದಾಗ ಇದೇ ಒಂದು ವ್ಯತ್ಯಾಸ ತೋರಿಸುತ್ತೆ ಸಾವು ಮತ್ತು ಬದುಕಿನ ಮಧ್ಯೆ. ಈಗ ಒಂದು ನಿಜವಾದ ಟ್ವಿಸ್ಟ್ ಕೇಳಿ. 2020ನೇ ದಶಕದಲ್ಲೂ ಕೂಡ ಪ್ರಪಂಚದ ಅತಿ ಎತ್ತರದ ಕಟ್ಟಡಗಳು ಒಂದು ಟೆಕ್ನಾಲಜಿನ ಬಳಸ್ತವೆ. ಅದು ಯಾವುದಂದರೆ ಬೇಸ್ ಐಸೋಲೇಷನ್ ಟೆಕ್ನಾಲಜಿ. ಕಟ್ಟಡ ಮತ್ತು ನೆಲದ ಮಧ್ಯೆ ಒಂದು ಫ್ಲೆಕ್ಸಿಬಲ್ ಲೇಯರ್ ಇಡ್ತಾರೆ. ಇದರಿಂದ ಕಟ್ಟಡ ನೆಲದ ಜೊತೆ ಅಲುಗಾಡಲ್ಲ, ಸ್ವತಂತ್ರವಾಗಿ ಮೂವ್ಮೆಂಟ್ ಅಬ್ಸಾರ್ಬ್ ಮಾಡುತ್ತೆ. ಇದೇ ಕಾನ್ಸೆಪ್ಟ್ ನಮ್ಮ ಪೂರ್ವಜರಿಗೆ ಈಗಾಗಲೇ ಗೊತ್ತಿತ್ತು. ಅಂದರೆ ಒಂದು ಕಡೆ ಮಾಡ್ರನ್ ರಬ್ಬರ್ ಬೇರಿಂಗ್, ಇನ್ನೊಂದು ಕಡೆ 900 ವರ್ಷದ ಇಂಟರ್ಲಾಕಿಂಗ್ ಸ್ಟೋನ್. ಪ್ರಿನ್ಸಿಪಲ್ ಒಂದೇ, ಕಟ್ಟಡವನ್ನು ನೆಲಕ್ಕೆ ರಿಜಿಡ್ ಆಗಿ ಕಟ್ಟಿ ಹಾಕಬೇಡಿ, ಸ್ವಲ್ಪ ಮೂಮೆಂಟ್ಗೆ ಅವಕಾಶ ಕೊಡಿ ಅಂತ ಹೇಳ್ತಿದ್ರು. ಇದನ್ನು ಈಗಿನ ಇಂಜಿನಿಯರ್ಸ್ ಕಂಡು ಹಿಡಿದಿದ್ದಾರೆ, ಟೆಕ್ನಾಲಜಿ ಅಂತ ಹೇಳ್ತಾರೆ. ಆದರೆ ಕರ್ನಾಟಕದ ಶಿಲ್ಪಿಗಳು ಇದನ್ನು ಈಗಾಗಲೇ ಕಲ್ಲಿನಲ್ಲಿ ಕೆತ್ತಿ 1000 ವರ್ಷಗಳ ಹಿಂದೆ ಬಳಸ್ತಿದ್ರು.
ಮಾಡರ್ನ್ ರಿಸರ್ಚ್ ಕೂಡ ಇದನ್ನೇ ಕನ್ಫರ್ಮ್ ಮಾಡಿದೆ. ಟ್ರೈ ಜಾಯಿಂಟ್ ಸ್ಟೋನ್ ಕನ್ಸ್ಟ್ರಕ್ಷನ್ ಇದು ಇವತ್ತಿಗೂ ಸೆಸಮಿಕ್ ಇಂಜಿನಿಯರಿಂಗ್ ಪೇಪರ್ಗಳಲ್ಲಿ ಕೇಸ್ ಸ್ಟಡಿಯಾಗಿ ಬಳಕೆಯಾಗುತ್ತೆ. ಹಾಗಾದರೆ ಈ ಪ್ರಶ್ನೆ ಉಳಿಯುತ್ತೆ, ಏನಂತಂದರೆ ನಮ್ಮ ಪೂರ್ವಜರಿಗೆ ಅಥವಾ ಶಿಲ್ಪಿಗಳಿಗೆ ಈ ಮಾಡರ್ನ್ ಫಿಸಿಕ್ಸ್ ಗೊತ್ತಿತ್ತಾ ಅಥವಾ ಈ ಟೆಕ್ನಾಲಜಿಗಳ ಬಗ್ಗೆ ಗೊತ್ತಿತ್ತಾ? ಇಲ್ಲ, ಅದು ಅವರ ಒಂದು ಸ್ಕಿಲ್ ಆಗಿತ್ತು. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗಳಾಗಿರ್ಬೋದು, ತಲೆಮಾರುಗಳ ಅಬ್ಸರ್ವೇಷನ್ ಆಗಿರ್ಬೋದು, ಇವೆಲ್ಲ ಅವರಿಗೆ ಸಾಥ್ ನೀಡ್ತಿದ್ವು. ಆದರೆ ಫಲಿತಾಂಶ ಒಂದೇ, ಕಲ್ಲು ಚಲಿಸುತ್ತೆ ಆದರೆ ಬೀಳಲ್ಲ. ಸಿಮೆಂಟ್ ಇಲ್ಲದೆ 1000 ವರ್ಷಗಳ ನಿಂತ ಕಟ್ಟಡಗಳ ರಹಸ್ಯ ಇದೆ. ಫ್ಲೆಕ್ಸಿಬಿಲಿಟಿ, ನಾಟ್ ರಿಜಿಡಿಟಿ. ಕೆಲವೊಮ್ಮೆ ಬಗ್ಗೋದೇ ಬಲ. ಇದೇ ತರಹದ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗೆಳೆಯರೊಂದಿಗೂ ಕೂಡ ಹಂಚ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ಮಾಡಬೇಕು ಅಂತ ಹೇಳಿ.